ಆದರೆ ಅವು ಹೇಳುತ್ತಿರುವ ಇತಿಹಾಸ ಸಂಪೂರ್ಣ ನಿಜ. ಒಂದು ಕಾಲದಲ್ಲಿ ಇಲ್ಲಿ ಜನರು ಬದುಕುತ್ತಿದ್ದರು. ಇಲ್ಲಿಯೇ ಮಕ್ಕಳು ಆಟವಾಡುತ್ತಿದ್ದರು. ಹಬ್ಬಗಳು ನಡೆಯುತ್ತಿದ್ದವು. ದೇವಾಲಯಗಳಲ್ಲಿ ಗಂಟೆಗಳು ಮೊಳಗುತ್ತಿದ್ದವು. ಈ ನೆಲದಲ್ಲಿ ಒಂದು ಜೀವಂತ ಪ್ರಪಂಚವೇ ಇತ್ತು. ಆದರೆ ಇಂದು ಅವೆಲ್ಲವೂ ನೀರಿನ ಅಡಿಯಲ್ಲಿವೆ. ಈ ನೀರಿನ ಕೆಳಗೆ 22ಕ್ಕೂ ಹೆಚ್ಚು ಊರುಗಳಿವೆ. ರಸ್ತೆಗಳಿವೆ, ಮನೆಗಳಿವೆ, ಶಾಲೆಗಳಿವೆ ಮತ್ತು ಸಾವಿರಾರು ಜನರ ನೆನಪುಗಳಿವೆ. ಆದರೆ ಈ ಎಲ್ಲವನ್ನು ಇಂದಿಗೂ ಮೌನವಾಗಿ ನೋಡುತ್ತಿರುವ ಒಂದು ಕೋಟೆಯೂ ಇದೆ. ಪ್ರತಿ ಬೇಸಿಗೆಯಲ್ಲಿ 1928ರಲ್ಲಿ ನಿರ್ಮಾಣವಾದ ಒಂದು ದೇವಸ್ಥಾನ ಮತ್ತೆ ನೀರಿನಿಂದ ಹೊರಬರುತ್ತದೆ. ಆದರೆ ಈ ಊರುಗಳು ಯಾಕೆ ಮುಳುಗಿದವು? 50 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇವಸ್ಥಾನ ಹೇಗೆ ಉಳಿದುಕೊಂಡಿದೆ? ರಾಜ ಲಖಮಗೌಡರು ಯಾರು? ಅವರ ಹೆಸರನ್ನು ಈ ಜಲಾಶಯಕ್ಕೆ ಯಾಕೆ ಇಡಲಾಯಿತು? ಮತ್ತು ಒಂದು ನದಿಯ ಕತೆ ಹೇಗೆ ಸಾವಿರಾರು ಜನರ ಬದುಕನ್ನೇ ಬದಲಿಸಿತು? ಇದು ಕೇವಲ ಒಂದು ಅಣೆಕಟ್ಟಿನ ಕಥೆಯಲ್ಲ, ಒಂದು ದೇವಸ್ಥಾನದ ಕತೆ ಮತ್ತು ಅಭಿವೃದ್ಧಿಗಾಗಿ ತಮ್ಮ ಮನೆ, ತಮ್ಮ ನೆಲ, ತಮ್ಮ ನೆನಪುಗಳನ್ನು ತ್ಯಾಗ ಮಾಡಿದ ಸಾವಿರಾರು ಜನರ ಕತೆ.